ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿ ದಿಡ್ಗಾ ಪಂಚಾಯಿತಿ ಸೇರಿದ ಮೆಳ್ಳಳ್ಳಿ ಪಾಳ್ಯ ಒಂದು ಚಿಕ್ಕ ಗ್ರಾಮ. ಸುಮಾರು 20-30 ಮನೆಗಳಿರುವ ಗ್ರಾಮ. ಅಲ್ಲಿ ಒಂದು ದೇವಸ್ಥಾನವಿದೆ. ಮೆಳ್ಳಳ್ಳಿ ಗ್ರಾಮದಿಂದ ಮೆಳ್ಳಳ್ಳಿ ಪಾಳ್ಯಕ್ಕೆ ಹೋಗುವುದಕ್ಕೆ 2 ರಸ್ತೆಗಳು. ಆ ರಸ್ತೆ ಹದಗೆಟ್ಟು ನಿಂತಿದೆ. ಮಳೆಗಾಲದಲ್ಲಿ ನಡೆದಾಡುವುದಕ್ಕೂ ಆಗುವುದಿಲ್ಲ. ಶಾಲೆಗೆ ಹೋಗುವುದಕ್ಕೆ ಅದೇ ರಸ್ತೆಯಲ್ಲಿ ಸುಮಾರು 2 ಕಿಲೋಮೀಟರ್ ಮಕ್ಕಳು ನಡೆದುಕೊಂಡು ಹೋಗಬೇಕು. ಗಿಡಗಂಟೆಗಳು ತುಂಬಾ ಬೆಳೆದು ನಿಂತಿದೆ. ಈಗಂತೂ ಕಾಡಿನ ಪ್ರಾಣಿಗಳು ನಾಡಿಗೆ ಬಂದಿರುವುದು ಸತ್ಯಕತೆ. ಚಿರತೆ ಇರುವುದು ಮತ್ತು ಕಳ್ಳರು ಹೆಚ್ಚಾಗಿ ಇರುವುದರಿಂದ ನಿರಂತರ ವಿದ್ಯುತ್ ಸಂಪರ್ಕ ಅವಶ್ಯಕತೆ ಇರುತ್ತದೆ. ಕುಡಿಯುವ ನೀರು ಸಹ ಅವಶ್ಯಕತೆ ಇದೆ. ಸಂಪೂರ್ಣವಾಗಿ ಮೆಳ್ಳಳ್ಳಿ ಪಾಳ್ಯದಲ್ಲಿ ಯಾವುದೇ ಸರ್ಕಾರದ ಸೌಲಭ್ಯಗಳು ಇಲ್ಲದೆ ಕುಂಠಿತವಾಗಿ ಇರುವುದು, ಯಾವುದೇ ಜನಪ್ರತಿನಿಧಿಗಳು ಸಹಕಾರ ಮಾಡದೇ ಇರುವುದು ಎದ್ದು ಕಾಣುತ್ತಿದೆ. ಈ ಪುಟ್ಟ ಪಾಳ್ಯಕ್ಕೆ ಕುಡಿಯುವ ನೀರು, ಓಡಾಡಲು ರಸ್ತೆ, ನಿರಂತರ ವಿದ್ಯುತ್ ಸಂಪರ್ಕ ಅವಶ್ಯಕತೆ ಇರುವುದರಿಂದ ಕೂಡಲೇ ಜಿಲ್ಲಾ ಅಧಿಕಾರಿಗಳು, ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಜನಪ್ರತಿನಿಧಿಗಳು ಗಮನ ಹರಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಗಮನಕ್ಕೆ ತಂದು ಬಡ ರೈತರಿಗೆ ಹಾಗೂ ಪುಟ್ಟ ಹಳ್ಳಿಗೆ ಸಹಕಾರ ನೀಡಬೇಕು ಎಂದು ವಿನಂತಿ. ವರದಿಗಾಗಿ ಜಾಹೀರಾತುಗಾಗಿ ಸಂಪರ್ಕಿಸಿ ವರದಿಗಾರ ಶಂಕರೇಗೌಡ, ಹುಲಿಕೆರೆ. ಮತ್ತೆ ನಿಮಗೆ ಭಯ ಆಗಲ್ಲ ಹೋಗಬೇಕಾದ್ರೆ? ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀರಾ? ಬೆಳಗ್ಗೆ 9:30 ಹೋಗಿ ಸಂಜೆ 5 ಗಂಟೆ ಬರ್ತೀರಾ? ಅಲ್ಲಿ ಬರ್ಬೇಕಾದ್ರೆ ನಿಮಗೆ ಭಯ ಆಗುತ್ತಲ್ಲ ಇಲ್ವೋ? ಈಗ ನಿಮಗೇನು ರೋಡ್ ಏನು ಬೇಡವಾ? ರೋಡ್ ಬೇಕಲ್ವಾ? ಎಷ್ಟನೇ ಕ್ಲಾಸ್ ಈಗ ಹೋಗ್ತಾ ಇರೋದು? ಯಾವ ಸ್ಕೂಲು? ದಿಡ್ಗೆ. ನಿಮ್ಗೆ ಇದು ಬಸ್ ಏನೋ ಸೌಲಭ್ಯ ಇದೆಯಾ? ಇಲ್ಲಿಂದ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ನೀವು ನಡ್ಕೊಂಡು? ನಾವು ಏನು ಉದ್ದಾರ ಮಾಡ್ತೀವಿ ಅಂತವ ದುಡ್ಡು ಎತ್ಕೊಂಡು ಅವೆಲ್ಲ ಒಣಗೆ ಹೋದ. ಒಂದ್ ದಿವಸ ನೀರು ಇರಲಿಲ್ಲ ಅವಕ್ಕೆ. ಅವರು ಮಕ್ಕಳಿಗೆ ಏನನ್ನೋದು ಪಾಲ ಇದು ಮಾಡ್ತಿದ್ದ ಸೊಸಿ ತಂದು ನೆಟ್ಟು ತಂದೆ ಅವರು ದುಡ್ಡಲ್ಲಿಗೆ ಮನೆಗೆ ಕುಡಿಯಕ್ ನೀರಿಲ್ಲ, ಲೈಟ್ ನೀರಿಲ್ಲ, ಲೈಟ್ ಇಲ್ಲ, ಏನಿಲ್ಲ. ಲೈಟ್ ಇಲ್ಲ. ಬೇಡ ಈಚೆ ಬರಲ್ಲ. ಅವ್ರ ನೈಟ್ ಬರಲ್ಲ, ಕರೆಂಟ್ ಸರಿಯಾಗಿರಲ್ಲ. ಬೆಳಗ್ಗೆ ಹೊತ್ತು ಮಕ್ಕಳುಗಳಿಗೆ ಓಡಾಡಕ್ಕಾಗಲ್ಲ. ನಾವಿಲ್ಲಿ ನಾಯಿನೂ ಬಿಡಲ್ಲ, ಎಮ್ಮೆನೂ ಬಿಡಲ್ಲ. ಅಷ್ಟೊಂದು ಪ್ರಾಬ್ಲಮ್ ನಮ್ಗೆ. ಈಗ ಮುಂದಿನ ಎಲೆಕ್ಷನ್ ಅಲ್ಲಿ ನೀವು ಒಂದ್ ಸ್ವಲ್ಪ ಗಮನ ಹರಿಸ್ಬೇಕಲ್ಲ, ನೀವು ಹೇಳ್ಬೇಕಲ್ವಾ? ಎಷ್ಟಿದೆ ಈ ಏರಿಯಾದಲ್ಲಿ ಸುಮಾರು ಓಟ್ಗಳು? ಇದೆ ಸುಮಾರು 80 ಓಟ್ ಬರುತ್ತೆ. 20 ಮನೆ ಇಷ್ಟ. ಇದು ದಿಡ್ಗಾ ಪಂಚಾಯತಿನೇ ಬರುತ್ತಾ? ಮೀನು ಯಾರಿಗೂ ನೀವು ಇದು ಮಾಡಿಲ್ವಾ? ಮಾಡದೆ ಕಂಪ್ಲೇಂಟ್ ಮಾಡಿಲ್ಲ? ಇದು ಏನು ಈ PDOಗಾರಾಗಲಿ ಎಲ್ಲ ಬಂದು ನೋಡ್ಕೊಂಡು ಈಗ GPS ಏನೋ ಮಾಡ್ಕೊಂಡು ಹೋದ್ರು. ಸರ್, ನಮ್ಮ ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ಹಿರಿಸಾವೆ ಹೋಬಳಿ, ದಿಡ್ಗಾ ಪೋಸ್ಟು, ದಿಡಗಿನ ಮೆಳ್ಳಳ್ಳಿ ಪಾಳ್ಯ. ನಮಗೆ ತಿರುಗಾಡಕ್ಕೆ ದಾರಿ ಅನಾನುಕೂಲವಾಗಿದೆ. ಅದರಲ್ಲಿ ಏನಪ್ಪ ಅಂತಂದರೆ, ನಮಗೆ 10 ಮನೆ ಒಂದು ಜಾಗದಲ್ಲಿದೆ, 8 ಮನೆ ಒಂದು ಜಾಗದಲ್ಲಿದೆ, 3 ಮನೆ ಒಂದು ಜಾಗದಲ್ಲಿದೆ. ಮನೆ ಇದ್ದೇವೆ ನಮ್ಮವು. KEBಯಿಂದ ಮೀಟ್ರ್ ಗೀಟ್ರ್ ಎಲ್ಲ ಆಗಿ ಆಲೆ 7 ವರ್ಷ 8 ವರ್ಷ ಆಗಿದೆ. ನಿರಂತರ ಇಲ್ಲ ನಮಗೆ. MLA ಸಾಹೇಬ್ರ ಮನೆಗೆ ಸುಮಾರು 3 ರಿಂದ 4 ಸಾರಿ ನೆಂಬರ್ಗಳೆಲ್ಲ ಕರ್ಕೊಂಡೋಗಿದ್ವಿ. ನೀವು ಹೋಗೋದ್ರೊಳಗೆ ಮಾಡಿಸ್ತೀವಿ ನಡ್ರಪ್ಪ ಅಂತ ಹೇಳಿದರು. 1 ವರ್ಷ ಆಯಿತು, 1.5 ವರ್ಷ ಆಯಿತು, ಇನ್ನೂ ಯಾರೂ ನಮ್ಮ ಕಡೆಗೆ ಬಂದು ತಿರುಗಿ ನೋಡಿಲ್ಲ. ಅದರಲ್ಲಿ ಏನಪ್ಪ ಅಂದರೆ, ಸ್ಕೂಲ್ ಮಕ್ಕಳು 10 ರಿಂದ 20ವರೆಗೆ ಸ್ಕೂಲ್ ಮಕ್ಕಳು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡೈಲಿ ನಡಿಬೇಕು. ಆ ಮಕ್ಕಳನ್ನ ಕಳ್ಸೋಕ್ಕೆ ಮನೆ ಪೇಷೆಂಟು ಅವ್ರ ಜೊತೆಲೂ ಮಕ್ಕಳನ್ನ ಬ್ಯಾಗೆಲ್ಲ ಹೊತ್ಕೊಂಡು ಹೋಗ್ಬೇಕು. ಆ ಒಂದು ಕಾರು ವೆಹಿಕಲ್ಸು ಯಾವುದೂ ಬರೋಕ್ಕಾಯ್ತಲ್ಲ. ಅದರಿಂದ ನೀವು ಬಂದು ಈ ರೋಡ್ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದು ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಸರ್. ಈಗ ಮೆಳ್ಳಳ್ಳಿಯಿಂದ ನಿಮ್ಮ ಈಗೇನು ಒಂದು 20 ಮನೆ ಇದಾವಲ್ಲ, ಅಲ್ಲಿಗೆ ಬರ್ಲಿಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್? ಒಂದು ಕಡೆ 1 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ಕಡೆ ಬಂದರೆ 2 ಕಿಲೋಮೀಟ್ರ್ ಆಗುತ್ತೆ ಸರ್. 2 ಕಿಲೋಮೀಟ್ರು 1 ಕಿಲೋಮೀಟ್ರ್ ಯಾವುದೂ ರೆಡಿ ರೋಡು ಇಲ್ಲ ಸರ್. ಎಲ್ಲ ಕೊರಕಲು ಬಿದ್ದು, ಎಲ್ಲ ಗುಂಡಿ ಗೊಟ್ರು ಬಿದ್ದು, ಒಂದು ವೆಹಿಕಲ್ಸು ಬರೋಕ್ಕಾಯ್ತಾ ಇಲ್ಲ. ಮಳೆಗಾಲದಲ್ಲಿ ಒಟ್ಟು ಬರೋಕ್ಕೆ ಆಗಲ್ಲ. ಮಳೆಗಾಲದಲ್ಲಿ ತಿರ್ಗಾಡೋದೇ ಕಷ್ಟ.
ಅದು ಆ ರೀತಿ ಆಗಿದೆ. KEB ಏನು ಪ್ರಾಬ್ಲಮ್ ಈಗ ನಿರಂತರ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನಿರಂತರ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಎಷ್ಟು ದಿವಸದಿಂದ ನೀವು KEB ಗಮನಕ್ಕೆ ಏನಾದ್ರು ತಂದಿದ್ದೀರಾ ಇದು ಡಿಪಾರ್ಟ್ಮೆಂಟ್ಗೆ? MLA ಹತ್ರ ಹೋಗಿದ್ದೀವಿ. MLA ಹತ್ರ ಹೋಗಿ 3 ವರ್ಷದಿಂದ 4 ವರ್ಷದಿಂದ MLA ಹತ್ರ ಹೋಗ್ತಾ ಇದೀವಿ. ಆಯ್ತದೆ ಮಾಡ್ತೀವಿ, ನೀವು ಹೋಗೋದ್ರೊಳಗೆ ಕಂಬ ಎಲ್ಲ ರೆಡಿ ಮಾಡಿ ಕೊಡಿಸ್ತೀವಿ ಅಂತ ಹೇಳಿದ್ರು. ಇನ್ನು ಏನು ನಮಗೆ ದಾಖಲೆನೇ ಇಲ್ಲ. ಒಂದ್ಸಾರಿ ಬಂದು ಇಂಜಿನಿಯರ್ ಎಲ್ಲ ಬಂದು ಈಗ 3 ವರ್ಷದಲ್ಲಿ ಎಸ್ಟಿಮೇಟ್ ಮಾಡ್ಕೊಂಡು ಹೋದ್ರು. ತಿರುಗೂ ನೋಡಿಲ್ಲ. ಅಂದ್ರೆ ಬಂದಿದ್ರು ಇಂಜಿನಿಯರ್ ಬಂದು ಒಂದ್ಸರಿ ಎಸ್ಟಿಮೇಟ್ ಮಾಡ್ಕೊಂಡ್ರು ಈಗ 3 ವರ್ಷದ ಹಿಂದೆ. ಯಾವ ಹಿರಿಸೇವರ್ ಬಂದಿದ್ರು ಚನ್ನರಾಯಪಟ್ಟಣದವ್ರು ಬಂದಿದ್ರು? ಅವ್ರನ್ನ MLA ಕಳಿಸಿದ್ರು. ಹಿರಿಸೇವರ ಏನು ಚನ್ನರಾಯಪಟ್ಟಣದ ಇರ್ಬೇಕು. ಆಮೇಲೆ ರೋಡಿನ ಯಾರು ಬಂದಿದ್ರು? ರೋಡಿನ ಸಂಬಂಧಪಟ್ಟಂಗೆ ಯಾರು ಬಂದಿದ್ರ? ಒಬ್ರು ಬಂದಲ್ಲ. ಯಾಕೆ ನಿಮ್ಮ ಇದು ಪಂಚಾಯತಿಗೆ ನೀವು ಗಮನ ತಂದಿಲ್ವಾ? ಸರ್, ಈ ನೆಂಬ್ರುಗಳು ಪ್ರತಿಯೊಬ್ರು ಗ್ರಾಮದಲ್ಲಿ ಅವರಲ್ಲ, ಅವ್ರಿಗೆ ಗೊತ್ತು ರೋಡ್ ಏನು ಅಂತವ. ಈಗ ನೆಂಬ್ರು ಮಾಡಿದ್ರೆ ನಾವು ಮಾಡಕ್ಕಾಗುತ್ತಾ? ಈ ನೆಂಬ್ರುಗಳು ಅದು ಇದು ನೋಡಿ ಹೇಳಿ ಮಾಡಿಸಿಂಬಕ್ತಾನೆ. ನೆಂಬ್ರು ಜವಾಬ್ದಾರಿ ತಾನೆ ಗ್ರಾಮದ ಮೇಲೆ. ಯಾರು ಇದು ಸದಸ್ಯರು ಯಾರು ಇಲ್ಲಿ? ಸದಸ್ಯರು ಮೆಂಬರ್ ಯಾರು? ಶೇಷಲ ಕಣೆಯ. ನಿಮಗೆ ಮೆಂಬರು ಗೊತ್ತಿಲ್ವಾ? ಸರ್, ಉಳ್ಳವಳ್ಳಿ ನೆಂಬರು ದಿನೇಶ್ ಅಂತ, ಅವರು ನೆಂಬ್ರು. ಊರರು ಒಂದ ಶೇಷ ರವಿ ಅಂತ ಇದ್ ಮಾಡ್ಯವ್ರೆ. ಸರಿ. ಈಗ ಪಂಚಾಯತಿ ಗಮನಕ್ಕೆ ತಂದ್ರೆ ನೀವು ಇದಕ್ಕೆ ಕಂದಾಯ ಕಟ್ತಾ ಇದ್ರಿ? ಮನೆ ಕಂದಾಯ ಕಟ್ತಾ ಇದ್ದೀರಾ? ಮನೆ ಕಂದಾಯ ಕಟ್ಸ್ಕೊಳಕ್ ಬರ್ತಾ ಇದ್ದಾರಾ? ಹೌದಾ? ಇದು ಈ ಒಂದು 6 ವರ್ಷದಿಂದ ಈ ದೇವಸ್ಥಾನದಿಂದ ಊರೊಳಗಿಂದ ಪೈಪ್ ಅದ್ರು PVC ನೀರ್ ಕೊಡ್ತೀವಿ ಅಂತ. ಆ ಪೈಪ್ ಅದ್ದೇ ಹೊರತು ಒಂದನಿ ನೀರೇ ಬರಲ್ಲ. ಪಂಚಾಯತಿ ಅವರು ಇದು ಊರಿಗೆ ಸೇರಿದೆಯೋ ಮುಜರಾಯಿಗೆ ಸೇರಿದೆ? ಯಾವ್ದಕ್ಕೆ ಸೇರಿದೆ? ಸೇರಿಲ್ಲ, ಊರಿಗೆ ಸೇರಿದೆ. ಅಭಿವೃದ್ಧಿ ಏನು ಇದು ಗುಡಿ ಕಟ್ಟಿದಾರೆ ಅಷ್ಟೇ, ಇದಕ್ಕೇನು ಅಭಿವೃದ್ಧಿ ಮಾಡಿಲ್ಲ. ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ಮಾಡ್ಯಾವ್ರೆ. ಆಮೇಲೆ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ? ಇಲ್ಲ, ನೀರಿಲ್ಲ. ಇನ್ನು ಬೇರೆ PVC ಪೈಪ್ ಊರೊಳಗಿಂದ ಇಲ್ಲಿ ಒದ್ರು. ರೋಡ್ ವ್ಯವಸ್ಥೆ ಇಲ್ಲ. PVC ಪೈಪ್ ಅದ್ದೇ ಶಿವ, ನೀರು ಒಂದೇನು ಬರ್ಲೂ ಇಲ್ಲ, ಬುಡ್ಲೂ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ನೀವು ಈಗ ಎಲೆಕ್ಷನ್ ಬರುತ್ತೆ, ಈ ಎಲೆಕ್ಷನ್ಗೆ ನೀವೇನು ಸಂದೇಶ ಕೊಡ್ತೀರಾ? ಎಲೆಕ್ಷನ್ಗೆ ಸರ್, ಈ ರೀತಿ ನಮ್ಗೆ ಏನಾದ್ರೂ ಈ ಎಲೆಕ್ಷನ್ ಒಳಗೆ ಈ ಭಾಗಕ್ಕೆ ಶಾಸಕರಾಗ್ಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾರಾದ್ರೂ ಈ ಕಡೆ ಬರಲಿಲ್ಲ ಅಂತ ಅಂದ್ರೆ ನಾವು ಎಲೆಕ್ಷನ್ನೇ ಬಹಿಷ್ಕಾರ ಮಾಡ್ತೀವಿ. ಯಾವ ಪಂಚಾಯತಿ ಎಲೆಕ್ಷನ್ನು, ತಾಲೂಕ್ ಪಂಚಾಯತಿ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನು, MLA ಎಲೆಕ್ಷನ್ನು, ಯಾವ ಎಲೆಕ್ಷನ್ಗೂ ನಾವು ಕಂಡಕ್ಟ್ ಮಾಡಲ್ಲ. ಅದೇ ಈಗ ಎಲೆಕ್ಷನ್ ಇನ್ನೇನು ಎಲೆಕ್ಷನ್ ಬರುತ್ತೆ, ಅದಕ್ಕೆ ಏನು ಸಂದೇಶ ಕೊಡ್ತೀರಾ ನೀವು? ಎಲೆಕ್ಷನ್ಗೆ ಭಾಗವಹಿಸ್ತಿರೋ ಏನು ಮಾಡ್ತೀರಾ ಅಂತ ಕೇಳ್ತೀನಿ. ಅಂದ್ರೆ ನಿಮಗೆ ಸೌಕರ್ಯ ಒಂದು ನಿರಂತರವ ಒಂದು ರೋಡ್ ವ್ಯವಸ್ಥೆ ಏನೋ ಒಂದು ಮಾಡಿದ್ರೆ ನಮಗೂ ಒಂದು ಆಸೆ ಬರುತ್ತೆ. ಅನುಕೂಲ ಮಾಡಿದ್ರು ಮಾಡೋಣ ಅನ್ನೋ ಆಸೆ ಬರುತ್ತೆ. ಸರಿ, ಆಯ್ತು. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಯ್ತಾವ ಸರ್. ಸ್ಕೂಲಿಗೆ ವ್ಯವಸ್ಥೆ ಇಲ್ಲ, ಇಲ್ಲಿ ಹೋಗಕ್ಕೆ ರೋಡ್ ಸರಿ ಇಲ್ಲ. ನಮಗೆ ನಿರಂತರ ಕರೆಂಟ್ ಇಲ್ಲ. ಆಮೇಲೆ ನೀರಿಲ್ಲ, ನಮಗೆ ಕರೆಂಟ್ ಇಲ್ಲಿ ಊರೊಳಗೆ ಹೋಗ್ಬೇಕು ನಾವು ನೀರ್ ತರಕ್ಕೆ. ಟೋಟಲಿ 30-35 ಮನೆಗೆ ನೀರಿಲ್ಲ. ನಾವು ಅವತ್ ನೀರಿಲ್ಲ ಅಂದ್ರೆ ಗಂಡಸರು ಕರೆಂಟು ಇಲ್ಲ, ನಿರಂತರ ಜ್ಯೋತಿನೇ ಇಲ್ಲ. ಅಂದ್ರೆ ಬಿಲ್ ಬರೆಯಕ್ ಬರ್ತಾರಾ? ಪಕ್ಕ ಬಿಲ್ ಬರೆಯಕ್ ಬರ್ತಾರೆ, ಪಕ್ಕ ಬಿಲ್ ವಸೂಲು ಮಾಡ್ತಾರೆ, ಆದ್ರೆ ನಿರಂತರ ಇಲ್ಲ. ಆಮೇಲೆ ಚಿರತೆ ಬಂದಿಲ್ಲ, ನಾಯಿ ಎಮ್ಮೆ ಕರ ಏನು ಬಿಡಲ್ಲ. ಕತ್ಲಲ್ಲಿ ನಾವು ಬರಕ್ಕಾಗಲ್ಲ ಈಚೆಗೆ. ಅದ್ರಿಂದ ನಮ್ಗೆ ಗಂಡಸ್ರು ಇರಲ್ಲ, ನಮ್ಗೆ ಏನು ವ್ಯವಸ್ಥೆ ಇಲ್ಲ. ಮಕ್ಳಿಗೂ ತೊಂದರೆ ಆಯ್ತದೆ, ಸರಿ ಟೈಮಿಗೆ ಸ್ಕೂಲ್ಗೆ ಹೋಗಕ್ಕಾಯ್ತಲ್ಲ. ಅದರಿಂದ ಈಗ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಾಗಿ ನೀವೇನ್ ಹೇಳ್ತೀರಾ ಎಲೆಕ್ಷನ್ಗೆ? ಎಲೆಕ್ಷನ್ ನಾವು ಮಾಡಲ್ಲ ಸರ್. ಇದೇನಾದ್ರೂ ಒಂದು ಮಾಡಿದ್ರೆ ಇಲ್ಲ ಅಂದ್ರೆ ನಾವು ಮಾಡಲ್ಲ, ನಾವೆಲ್ಲ ಇದು ಕೂರ್ತೀವಿ. ಹೌದಾ? ಸರಿ, ಆಯ್ತು.